ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ, ಪ್ರಾಮಾಣಿಕ ವಿದ್ಯಾರ್ಥಿಗಳ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ. ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ರದ್ದಾಗಿರೋದು, ಸಂದರ್ಶನ ಮತ್ತು ದಾಖಲೆಗಳ ಪರಿಶೀಲನೆಯ ಈ ದಿನಾಂಕ ರದ್ದಾಗಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿತ್ತು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ. ಆಯ್ಕೆ ಅಭ್ಯರ್ಥಿಗಳ ಸಂದರ್ಶನವನ್ನು ರದ್ದು ಮಾಡಿದೆ ಕೆಪಿಎಸ್ಸಿ. ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ಅವುಗಳಿಗಾಗಿ ಡೇಟ್ ಮೀಸಲಿಡಲಾಗಿತ್ತು, ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು. ಇದೀಗ ರದ್ದಾಗಿರೋದು. ಆಯ್ಕೆ ಅಭ್ಯರ್ಥಿಗಳ ಸಂದರ್ಶನವನ್ನು ರದ್ದು ಮಾಡಿದೆ ಕೆಪಿಎಸ್ಸಿ. 384 ಹುದ್ದೆಗಳಿಗೆ ಪರೀಕ್ಷೆ ನಡೆಸಿತ್ತು ಕೆಪಿಎಸ್ಸಿ 2023-24. ಒಂದೇ ಕೊಠಡಿಯಲ್ಲಿ 11ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿದ್ರು. ಪಾಸಾದ ಅಭ್ಯರ್ಥಿಗಳಿಗೆ ಇದೀಗ ಸಂದರ್ಶನ ಮಾಡೋದಕ್ಕೆ ಕೆಪಿಎಸ್ಸಿ ಮುಂದಾಗಿದೆ. ಮಾರ್ಚ್ 23ರಿಂದ ಮೇ 4ರವರೆಗೆ ವ್ಯಕ್ತಿತ್ವ ಪರೀಕ್ಷೆ ಹಾಗೂ ದಾಖಲೆ ಪರಿಶೀಲನೆ ಮಾಡೋದಕ್ಕೆ ಕೆಪಿಎಸ್ಸಿ ಮುಂದಾಗಿರುತ್ತು. ಈ ಕುರಿತಂತೆ ಜೀ ಕನ್ನಡ ನ್ಯೂಸ್ ನಿರಂತರವಾದಂಥ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಈ ವರದಿಯ ಬಳಿಕ ಸಂದರ್ಶನ ದಿನಾಂಕವನ್ನು ಕರ್ನಾಟಕ ಲೋಕಸೇವಾ ಆಯೋಗ ಹಿಂಪಡೆದುಕೊಂಡಿದೆ. ಸಂದರ್ಶನ ದಿನಾಂಕ ಹಾಗೂ ದಾಖಲೆ ಪರಿಶೀಲನೆ ಬಗ್ಗೆ ಮುಂದೆ ತಿಳಿಸ್ತೀವಿ ಅಂತ ಇದೀಗ ಕೆಪಿಎಸ್ಸಿ ಹೇಳಿರೋದು. ಅಕ್ರಮದ ಆರೋಪ ಕೇಳಿ ಬಂದಿತ್ತು. ಸದನದಲ್ಲೂ ಕೂಡ ವ್ಯಾಪಕವಾದಂಥ ಟೀಕೆ ಟಿಪ್ಪಣಿಗಳು ಆಕ್ರೋಶಕ್ಕೆ ಕಾರಣ ಆಗಿತ್ತು. ವಿಪಕ್ಷಗಳು ಕೂಡ ಇದನ್ನು ಪ್ರಸ್ತಾಪ ಮಾಡಿತ್ತು. ಒಂದೇ ಕೊಠಡಿಯಲ್ಲಿ 11 ಜನ ಪರೀಕ್ಷೆಗಳನ್ನು ಬರೆದಿದ್ದರು, ಆಯ್ಕೆಯಾಗಿದ್ದರು. ಕೆಲವೊಂದಿಷ್ಟು ಜನ ಅಧಿಕಾರಿಗಳ ಸಂಬಂಧಿಕರು, ಸಚಿವರ ಸಂಬಂಧಿಕರು, ಶಾಸಕರಿಗೆ, ಜನಪ್ರತಿನಿಧಿಗಳ ಸಂಬಂಧಿಕರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಮಾರ್ಚ್ 2ನೇ ತಾರೀಕಿಗೆ ಕೆಎಸ್ ಮುಖ್ಯ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು. ಅವತ್ತು ಅದು ಪ್ರಕಟ ಆಗಿತ್ತು ಫಲಿತಾಂಶ. ಅದಾದ ನಂತರ ಮುಖ್ಯ ಪರೀಕ್ಷೆಗೆ ಒಂದೇ ಕೊಠಡಿಯಲ್ಲಿದ್ದಂಥ 15 ಮಂದಿ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. ಒಂದೇ ಕುಟುಂಬದ 3 ವ್ಯಕ್ತಿತ್ವ ಪರೀಕ್ಷೆಗೆ ಅರ್ಹತೆ ಪಡೆದಿರುವ ಬಗ್ಗೆ ಅಪಸ್ವರ ಎದ್ದಿತ್ತು. ಈ ಕುರಿತಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಅಕ್ರಮದ ಆರೋಪ ಕುರಿತಂತೂ ವರದಿ ಕೊಡಬೇಕು ಅಂತ ಕೆಪಿಎಸ್ಸಿ ಕಾರ್ಯದರ್ಶಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಅದಾದ ನಂತರ ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಗಂಭೀರವಾದಂಥ ಅನುಮಾನಗಳು ವ್ಯಕ್ತವಾಗಿತ್ತು, ಆಕ್ರೋಶ ಕೂಡ ಕೇಳಿಬಂದಿತ್ತು. ನಾನು ಮುಖ್ಯ ಪರೀಕ್ಷೆಯನ್ನು ಸರಿಯಾಗಿ ಬರೆದಿದ್ದೇನೆ, ಆದರೂ ಕೂಡ ನನ್ನ ಆಯ್ಕೆ ಆಗಿಲ್ಲ ಅಂತ ಅನೇಕ ಜನ ಅಸಮಾಧಾನವನ್ನು ಕೂಡ ಈ ವಿಚಾರದಲ್ಲಿ ಹೊರಹಾಕಿದ್ರು. ಇದೀಗ ಸಂದರ್ಶನ ಮತ್ತು ದಾಖಲೆಗಳ ಪರಿಶೀಲನೆಯ ದಿನಾಂಕವನ್ನು ರದ್ದುಪಡಿಸಲಾಗಿದೆ.